ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಹೆಲ್ದಿಯಾಗಿರುವಂತಹ ಪ್ರೋಟೀನ್ ಯುಕ್ತವಾದಂತಹ ಈ ಲಡ್ಡು ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಇದರಲ್ಲಿ ಒಣ ಕೊಬ್ಬರಿ, ಒಣ ದ್ರಾಕ್ಷಿ, ಗೋಡಂಬಿ ಹಾಗೂ ಒಣ ಖರ್ಜೂರ, ಮೆಂತ್ಯ ಹಲವಾರು ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡಿದ್ದರಿಂದ ಈ ಉಂಡೆ ತುಂಬಾ ಪ್ರೋಟೀನ್, ಕ್ಯಾಲ್ಸಿಯಂ ಯುಕ್ತವಾದಂತಹ ಉಂಡೆ ಅಂತ ಹೇಳಬಹುದು. ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡಿ ಅಂಟಿನ ಉಂಡೆ ಯಾವ ರೀತಿ ಮಾಡ್ಬೋದಂತ ನೋಡೋಣ ಬನ್ನಿ. ತುಂಬಾ ಹೆಲ್ದಿಯಾಗಿರುತ್ತೆ ಹಾಗೂ ಈ ವಿಡಿಯೋನು ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ, ಆವಾಗಲೇ ಗೊತ್ತಾಗುತ್ತೆ ಈ ಅಂಟಿನ ಉಂಡೆ ಯಾವ ರೀತಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಾಡಬಹುದು ಅಂತ. ಹಾಗಾದರೆ ಬನ್ನಿ ವೀಕ್ಷಕರೇ, ರೆಸಿಪಿಯನ್ನು ಶುರು ಮಾಡೋಣ. 2 ರಿಂದ 3 ಚಮಚದಷ್ಟು ತುಪ್ಪವನ್ನು ಹಾಕಿಕೊಳ್ಳಿ. ಈ ಬಾಣಲೆಯಲ್ಲಿ ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ತುಪ್ಪ ಕಾಯಬೇಕು, ಅಲ್ಲಿವರೆಗೂ ಕಾಯ್ತಾ ಇರಿ. ಚೆನ್ನಾಗಿ ಕಾದಿದೆ ಇಲ್ಲ ಅಂಥೇಳಿ ಇವಾಗ ಈ ರೀತಿ ಚೆಕ್ ಮಾಡಿ. ತುಪ್ಪ ಚೆನ್ನಾಗಿ ಕಾದಿದೆ. ಇವಾಗ ಇದರಲ್ಲಿ 1/4 ಕಪ್ನಷ್ಟು ಡಿಂಕನ್ನು ಹಾಕಿಕೊಳ್ಳಿ, ಅಂದರೆ ಅಂಟು ಹಾಕಿಕೊಳ್ಳಿ. ಅಂಟು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಉಬ್ಬಿ ಬರಬೇಕು. ಹೀಗೆ ಈ ರೀತಿ ಉಬ್ಬಿ ಬಂದಾದ ಮೇಲೆ ಚೆನ್ನಾಗಿ ಒಂದು ಪ್ಲೇಟ್ನಲ್ಲಿ ತೆಗೆದುಕೊಳ್ಳಿ. ಪ್ಲೇಟ್ಗೆ ತೆಗೆದಾದ ನಂತರ ಈ ಅಂಟು ಇವಾಗ ಈ ಬಾಣಲೆಯಲ್ಲಿ 1 ಕಪ್ನಷ್ಟು ಒಣ ಕೊಬ್ಬರಿಯನ್ನು ಇಲ್ಲಿ ನಾನು ತುರಿದು ಇದರಲ್ಲಿ ಹಾಕಿಕೊಂಡಿದ್ದೇನೆ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಗೋಲ್ಡನ್ ಕಲರ್ ಬರುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಳ್ಳುವಾಗ ಗ್ಯಾಸ್ ಮೀಡಿಯಂನಲ್ಲಿಟ್ಟೆ ಈ ಪ್ರೊಸೆಸ್ ಮಾಡಿ. ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಇಲ್ಲಿ ನಾನು ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೇನೆ ಈ ಒಣ ಕೊಬ್ಬರಿಯನ್ನು. ಇವಾಗ ಅದೇ ಬಾಣಲೆಯಲ್ಲಿ ಮತ್ತೆ ನಾವು 1/4 ಕಪ್ನಷ್ಟು ಬಿಳಿ ಎಳ್ಳನ್ನು ಬಾಣಲೆಯಲ್ಲಿ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸ್ ಮೀಡಿಯಂನಲ್ಲಿಟ್ಟೆ ಈ ಪ್ರೊಸೆಸ್ ಮಾಡಿ. ಎಳ್ಳು ಫ್ರೈ ಮಾಡ್ಕೊಳ್ಳುವಾಗ ಚಿಟಪಟ ಅಂತ ಶಬ್ದ ಬರುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಅಥವಾ ಎಳ್ಳಿಂದ ಚೆನ್ನಾಗಿ ಘಮ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಿ ಚಿಟಪಟ ಅಂತ ಆಗ್ತಾ ಇದೆ, ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ. ಹಾಗೂ ಚೆನ್ನಾಗಿ ಸ್ಮೆಲ್ ಕೂಡ ಬರ್ತಾ ಇದೆ ಈ ಎಳ್ಳಿನಿಂದ. ಇವಾಗ ಒಂದು ಪ್ಲೇಟ್ನಲ್ಲಿ ಹಾಕಿಕೊಳ್ಳೋಣ. ಇವಾಗ ಮತ್ತೆ ಬಾಣಲೆಯಲ್ಲಿ 1 ಚಮಚದಷ್ಟು ಮೆಂತ್ಯವನ್ನು ಹಾಕಿಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿರುವ ಮೆಂತ್ಯವನ್ನು ನಾನು ಅದೇ ತಟ್ಟೆಗೆ ಹಾಕ್ತಾ ಇದ್ದೇನೆ. ಇವಾಗ ಮೆಂತ್ಯ ಹಾಕಿದಾದ ನಂತರ ಡ್ರೈ ಫ್ರೂಟ್ಸ್ ಕೂಡ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಮಿಕ್ಸ್ ಇರುವ ಡ್ರೈ ಫ್ರೂಟ್ಸನ್ನು ತಗೊಂಡಿದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ಬಾದಾಮು ಮತ್ತು ಖಾರಿಕ ಹಾಗೂ ಗೋಡಂಬಿ ಹಾಗೂ ದ್ರಾಕ್ಷಿಯಲ್ಲಿ 2 ದ್ರಾಕ್ಷಿ ಇದೆ. ಒಂದು ಒಣ ದ್ರಾಕ್ಷಿ ಹಾಗೂ ಕಪ್ಪು ದ್ರಾಕ್ಷಿ ಇರುತ್ತಲ್ಲ ಅದು. ಇಲ್ಲಿ ನಾನು ಟೋಟಲ್ ಆಗಿ 250 ಗ್ರಾಮ್ನಷ್ಟು ಈ ಎಲ್ಲ ಡ್ರೈ ಫ್ರೂಟ್ಸನ್ನು ತಗೊಂಡಿದ್ದೇನೆ. ಇದು ಮಿಕ್ಸ್ ಇರುವ ಡ್ರೈ ಫ್ರೂಟ್ಸ್ ಇದೆ. ನೀವು ಸಪ್ರೇಟಾಗಿ ಕೂಡ ಹಾಕಿಕೊಳ್ಬಹುದು. ಸಪ್ರೇಟಾಗಿ ಹಾಕಿಕೊಳ್ಳುವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಿಮೆ ಜಾಸ್ತಿ ಕೂಡ ಹಾಕಿಕೊಳ್ಬಹುದು, ಪರವಾಗಿಲ್ಲ. ಇವಾಗ ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಕಲರ್ ಬರುವವರೆಗೂ ಗ್ಯಾಸ್ ಮೀಡಿಯಂನಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಡ್ರೈ ಫ್ರೂಟ್ಸನ್ನು. ಚೆನ್ನಾಗಿ ಈ ಡ್ರೈ ಫ್ರೂಟ್ಸ್ ಗೋಲ್ಡನ್ ಕಲರ್ ಬಂದಿದೆ, ಇಲ್ಲಿ ನೋಡ್ತಾ ಇರಬಹುದು. ಇವಾಗ ಈ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ಈ ಡ್ರೈ ಫ್ರೂಟ್ಸ್ ಪೂರ್ತಿಯಾಗಿ ತಣ್ಣಗಾಗಲು ಬಿಡಬೇಕು. ತಣ್ಣಗಾದ ನಂತರ ಒಂದೊಂದಾಗಿ ಮಿಕ್ಸರ್ ಜಾರ್ನಲ್ಲಿ ಹಾಕಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಮೊದಲಿಗೆ ಬಾಣಲೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೇವಲ್ಲ, ಈ ಅಂಟು ಮತ್ತು ಕೊಬ್ಬರಿಯನ್ನು ಹಾಕಿಕೊಂಡು ಮಿಕ್ಸರ್ ಜಾರ್ನಲ್ಲಿ ರುಬ್ಕೊಳ್ಬೇಕು. ಇಲ್ಲಿ ನಾನು ಅಂಟು ಮತ್ತು ಒಣ ಕೊಬ್ಬರಿ ಹಾಕಿದಾದ ನಂತರ ಮುಚ್ಚಳ ಮುಚ್ಚಿ ಚೆನ್ನಾಗಿ ರುಬ್ಕೊಂಡಿದ್ದೇನೆ. ತೀರಾ ಪೌಡರ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಈ ರೀತಿ ದರ್ದರಿಯಾಗಿ ರುಬ್ಕೊಳ್ಳಿ ಅಥವಾ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಇದು ಆಗಿದೆ. ಇದನ್ನು ನಾನು ಈ ತಟ್ಟೆಯಲ್ಲಿ ಹಾಕ್ತಾ ಇದ್ದೇನೆ. ಮತ್ತೆ ನಾವು ಮಿಕ್ಸರ್ ಜಾರಿಗೆ ಹುರಿದುಕೊಂಡಿರುವ ಬಿಳಿ ಎಳ್ಳು ಮತ್ತು ಮೆಂತ್ಯ ಕಾಳನ್ನು ಹಾಕಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಅಷ್ಟೇ ತೀರಾ ಪೌಡರ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಈ ರೀತಿ ದರ್ದರಿಯಾಗಿ ರುಬ್ಕೊಂಡ್ರೆ ಸಾಕು. ಇವಾಗ ಇದನ್ನು ಕೂಡ ಇದೇ ತಟ್ಟೆಯಲ್ಲಿ ಹಾಕ್ತಾ ಇದ್ದೇನೆ. ಇವಾಗ ಇದರಲ್ಲಿ ನಾವು ಕೊನೆಯಲ್ಲಿ ಮಿಕ್ಸ್ ಇರುವ ಡ್ರೈ ಫ್ರೂಟ್ಸನ್ನು ದರ್ದರಿಯಾಗಿ ಇಲ್ಲಿ ನಾನು ಪೌಡರನ್ನು ಮಾಡ್ಕೊಂಡಿದ್ದೇನೆ. ಮಿಕ್ಸರ್ ಜಾರ್ಗೆ ಹಾಕಿಕೊಂಡು ಈ ರೀತಿ ಈ ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ದರ್ದರಿಯಾಗಿ ರುಬ್ಕೊಂಡಿದ್ದೇನೆ. ಇದನ್ನು ಕೂಡ ತಟ್ಟೆಗೆ ಹಾಕಿಕೊಂಡು ಈ ರೀತಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದಕ್ಕೊಂದು ಹೊಂದಬೇಕು, ಆ ರೀತಿಯಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದರಲ್ಲಿ ನೀವು ನೋಡ್ತಾ ಇರಬಹುದು, ಈ ರೀತಿ ಚೆನ್ನಾಗಿ ಮಿಕ್ಸರ್ನಲ್ಲಿ
ಗ್ರೈಂಡ್ ಆಗಿಲ್ಲ ಅಂದರೆ ಈ ರೀತಿ ದಪ್ಪ ದಪ್ಪವಾಗಿ ಕಾಣಿಸ್ತಾ ಇದ್ದರೆ ಈ ರೀತಿ ಸೈಡ್ಗೆ ತೆಗೆದುಕೊಳ್ಳಿ. ನಿಮಗೆ ನಡೆಯುತ್ತೆ ಅಂದರೆ ಇದರಲ್ಲಿಯೇ ಮಿಕ್ಸ್ ಮಾಡ್ಕೊಳ್ಬಹುದು. ಇವಾಗ ಈ ರೀತಿ ದಪ್ಪವಾಗಿರುವುದನ್ನು ಸೈಡ್ಗೆ ಎತ್ತಿಟ್ಟಿದ್ದೇನೆ. ಇವಾಗ ನಾವು ಪಾಕವನ್ನು ಮಾಡ್ಕೊಳ್ಳೋಣ. ನಾನಿಲ್ಲಿ 250 ಗ್ರಾಮ್ನಷ್ಟು ಬೆಲ್ಲವನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿ ಇದರಲ್ಲಿ ಹಾಕಿಕೊಂಡಿದ್ದೇನೆ. ಬೆಲ್ಲ ಮತ್ತು ಡ್ರೈ ಫ್ರೂಟ್ಸ್ ಈಕ್ವಲ್ ಆಗಿರಬೇಕು. ಡ್ರೈ ಫ್ರೂಟ್ಸ್ ಇಲ್ಲಿ ನಾನು 250 ಗ್ರಾಮ್ನಷ್ಟು ತೊಗೊಂಡಿದ್ದರಿಂದ ಬೆಲ್ಲ ಕೂಡ 250 ಗ್ರಾಮ್ನಷ್ಟು ತೊಗೊಂಡಿದ್ದೇನೆ. ಇವಾಗ ಇದರಲ್ಲಿ 2 ರಿಂದ 3 ಚಮಚದಷ್ಟು ನೀರನ್ನು ಹಾಕಿಕೊಂಡು ಚೆನ್ನಾಗಿ ಬೆಲ್ಲ ಕರಗುವವರೆಗೂ ಕೈ ಬಿಡದಂತೆ ಗ್ಯಾಸ್ ಮೀಡಿಯಂನಲ್ಲಿಟ್ಟು ಈ ರೀತಿ ಚಮ್ಮಚನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೆಲ್ಲ ಕರಗಿದೆ. ಇವಾಗ ಇದನ್ನು ನಾವು ಒಂದು ಕುದಿ ಬರುವವರೆಗೂ ನಾವು ಇದನ್ನು ಚೆನ್ನಾಗಿ ಈ ಬೆಲ್ಲವನ್ನು ಕುದಿಸ್ಕೊಳ್ಬೇಕು. ಒಂದು ಕುದಿ ಬರುವವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕು. ಚೆನ್ನಾಗಿ ಕುದಿ ಬಂದಾದ ಮೇಲೆ ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಜಾಯಿಫಳನ್ನು ಕುಟ್ಟಿ ಪುಡಿ ಮಾಡಿ ಹಾಕಿಕೊಳ್ಳಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಡ್ರೈ ಇರುವ ಶುಂಠಿ ಪುಡಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಶುಂಠಿ ಪುಡಿ ಹಾಗೂ ಜಾಯಿಫಳ ಹಾಕುವುದರಿಂದ ತುಂಬಾ ರುಚಿಕರವಾಗಿರುತ್ತೆ ಹಾಗೂ ಶೀತ ಕೂಡ ಆಗುವುದಿಲ್ಲ. ಇವಾಗ ಇದರಲ್ಲಿ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಮಿಕ್ಸರ್ ಜಾರ್ನಲ್ಲಿ, ಅದನ್ನು ಈ ಬೆಲ್ಲದ ಪಾಕದಲ್ಲಿ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗ್ಯಾಸ್ ಮೀಡಿಯಮ್ನಲ್ಲಿಟ್ಟೆ ಈ ಪ್ರೊಸೆಸ್ ಮಾಡಿ. ಇವಾಗ ಡ್ರೈ ಫ್ರೂಟ್ಸ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಉಂಡೆ ಕಟ್ಟಕ್ಕೆ ರೆಡಿಯಾಗಿದೆ. ಇವಾಗ ನಾನು ಒಂದು ಪ್ಲೇಟ್ಗೆ ಹಾಕಿಕೊಂಡಿದ್ದೇನೆ. ಈ ಪ್ಲೇಟ್ನಲ್ಲಿ ಹಾಕಿದಾದ ನಂತರ ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಈ ರೀತಿಯಾಗಿ ಚಿಕ್ಕದೋ ದೊಡ್ಡದೋ ನಿಮ್ಮ ಅನುಸಾರವಾಗಿ ನೀವು ಇದನ್ನು ಉಂಡೆ ಕಟ್ಟಬಹುದು. ಇದು ತುಂಬಾ ಹೆಲ್ದಿಯಾದ ಉಂಡೆ ಇದು ವೀಕ್ಷಕರೇ. ಬಾಣಂತಿಯರಿಗೆ ಹಾಗೂ ವಿಂಟರ್ ಸೀಸನ್ನಲ್ಲಿ ಹಾಗೂ ಕೈ ಕಾಲು ನೋಯಿಸ್ತಾ ಇದ್ದರೆ ಮಕ್ಕಳಿಗೂ ಚಿಕ್ಕವರಿಂದ ದೊಡ್ಡವರ ತನಕ ಇದನ್ನು ತಿನ್ನಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸಾಕಷ್ಟು ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡಿದ್ದರಿಂದ ಇದು ತುಂಬಾ ಪ್ರೋಟೀನ್ ಯುಕ್ತವಾದ ಲಡ್ಡು ಅಂತ ಹೇಳಬಹುದು. ಈ ವಿಂಟರ್ ಸೀಸನ್ನಲ್ಲಿ ಹೆಚ್ಚಾಗಿ ಇದನ್ನು ಮಾಡ್ತಾರೆ ಹಾಗೂ ಬಾಣಂತಿಯರಿಗೂ ಕೂಡ ಮಾಡ್ತಾರೆ. ತುಂಬಾ ಪ್ರೋಟೀನ್ ಹಾಗೂ ಕ್ಯಾಲ್ಸಿಯಂ ಸಿಗುತ್ತೆ ಈ ಲಡ್ಡು ತಿನ್ನುವುದರಿಂದ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಹಾಗೆಯೇ ನಾನು ಈ ರೀತಿಯೇ ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡಿಕೊಂಡು ಬೆಲ್ಲ ಮತ್ತು ಸಕ್ಕರೆಯನ್ನು ಯೂಸ್ ಮಾಡದೇನೆ ಯಾವ ರೀತಿ ಹೆಲ್ದಿ ಹಾಗೂ ಪ್ರೋಟೀನ್ ಯುಕ್ತವಾದ ಲಡ್ಡು ಮಾಡಬಹುದಂತ ಆ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೇನೆ. ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವು ಆ ವಿಡಿಯೋನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡಬಹುದು. ಈ ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.